ನೋಡ್ತೀವಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ನಂಗೆ ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅಂದರೆ ಅವ್ನು ಕಾಮಿಡಿ, ಅವ್ನು ಮಾಡೋ ತರಲೆ ಅದೇ ಇಷ್ಟ ತುಂಬ. ಗಿಲ್ಲಿನ ಬಿಟ್ಟು ಬೇರೆ ಯಾರಾದ್ರೂ ಇಷ್ಟ ಆಗ್ತಾರೆ? ಇಲ್ಲ ಮೇಡಮ್. ಗಿಲ್ಲಿಗೆ ವೋಟ್ ಮಾಡಿದ್ರಾ? ಆಗಲೇ ಮಾಡಿದ್ದೀನಿ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ 7 ಜನ ಇದ್ದಾರೆ. ಹಾಂ, 7 ಜನದಲ್ಲಿ ಇಬ್ರು ಯಾರು ಹೊರಗಡೆ ಬರ್ಬೇಕು ಅನ್ಸುತ್ತೆ ನಿಮ್ಗೆ? ಈಗ ಬರೋದಂದರೆ ಧ್ರುವಂತ್ ಬರ್ತಾನೆ. ಹಾಂ, ಅದು ಬಿಟ್ಟರೆ ಕಾವ್ಯ ಬರ್ಬೋದು ಅನ್ಕೋತೀನಿ. ಕಾವ್ಯ ಬರ್ಬೋದು. ಸೊ ಇವಾಗ ಇನ್ನು 4 ದಿನದಲ್ಲಿ ಬಿಗ್ ಬಾಸ್ ಸೀಸನ್ನೇ ಮುಗಿದು ಹೋಗುತ್ತೆ. ಗಿಲ್ಲಿನ ಎಷ್ಟು ಮಿಸ್ ಮಾಡ್ಕೊಂತೀರಾ? ತುಂಬ ಮಿಸ್ ಮಾಡ್ಕೋತೀನಿ. ಇವಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೆ ನಾವು. ಹೌದಾ? ಹ್ಞೂ, ನಾನು ಒಳ್ಳೆ ಫ್ಯಾನು, ಫುಲ್ ಫ್ಯಾನ್ ಅವ್ರ ಮನೆಗೆ. ಓಕೆ. ಇವಾಗ ಗಿಲ್ಲಿನ ಬಿಟ್ಟು ಬೇರೆ ಯಾರಾದ್ರೂ ಕಪ್ ಕೊಟ್ರೆ ಏನು ಅನ್ಸುತ್ತೆ ನಿಮಗೆ? ಬೇಜಾರಾಗುತ್ತೆ. ಬಿಗ್ ಬಾಸೇ ನೋಡಲ್ಲ, ಯಾವುದು ನೋಡಲ್ಲ. ಇವಾಗ ಕಿಚನ ಚಪ್ಪಾಳೆ ಅಂತ ಹೇಳಿ ಇಡೀ ಸೀಸನ್ ಅದು ಮೋಸ ಮೇಡಮ್. ಅದು ನೋಡೋಕ್ಕಾಗ್ದೇ ನಾವು ಟಿ ವಿ ಆಫ್ ಮಾಡಿಬಿಟ್ಟಿದ್ದೀನಿ ಅದನ್ನ. ಅದು ಕೊಡೋದೇನೈತೆ, ಫುಲ್ ಸೀಸನ್ನು ಧ್ರುವಂತ ಕೊಟ್ಟಿದ್ರಲ್ಲ, ಅದು ತುಂಬ ಬೇಜಾರಾಯಿತು. ಧ್ರುವಂತ್ ಮತ್ತು ಅಶ್ವಿನಿ ಹಾಂ, ಇಬ್ಬರು ಕೊಟ್ಟರು. ಅದೇ ಫುಲ್ ಸೀಸನ್ದು ಚಪ್ಪಾಳೆ ಅಂದ್ಬಿಟ್ಟು ಧ್ರುವಂತ ಕೊಟ್ರಲ್ಲ, ಅದು ನೋಡೋಕ್ಕಾಗಿ ಏನು ಮಾಡ್ಬಿಟ್ಟಿದ್ದಾನೆ ಧ್ರುವಂತ, ಏನು ಮಾಡಿಲ್ಲ ಫಸ್ಟೊಂದು. ಇವಾಗ ಎಲ್ರದ್ದು ಗಿಲ್ಲಿಗೆ ಎಷ್ಟು ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ 100% ಸಪೋರ್ಟ್ ಇದೆ. ನಮ್ಮ ಮನೆಯವರೆಲ್ಲ ಆಗಲೇ ಫುಲ್ ಎಲ್ಲ ವೋಟ್ ಮಾಡಿಸ್ಬಿಟ್ಟು ನಾವು ನೈಟೇ ಮಾಡಿಬಿಟ್ಟಿದ್ದೀನಿ ಎಲ್ಲ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಬಿಗ್ ಬಾಸ್ ವಿನ್ ಆಗೋದು ನೋಡೋಕ್ಕೆ? ತುಂಬ ಎಕ್ಸೈಟ್ಮೆಂಟ್ ಇದೆ. ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಸೀಸನ್ನು, ಅದು ಮುಗಿಯೋದು ಬರುತ್ತಲ್ಲ, ಅದು ಕಾಯ್ತಾ ಇದ್ದೀವಿ ನೋಡೋಕ್ಕೆ.